ನಮಸ್ತೆ. ಶುರು ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದು ದ ನೀ ಸ್ಟ್ರಕ್ಚರ್. ಸೊ ಇಲ್ಲಿಂದ ಕೆಳಗಡೆ ಬರುವಂಥ ನಮ್ಮ ಮೂಳೆಗಳು ಹೇಗಿದೆ, ಮತ್ತೀಗ ಮೆಜಾರಿಟಿ ಆಫ್ ದ ಕಂಡೀಷನ್ಸ್ ಎಲ್ಲ ತುಂಬ ಜನ ಲೇಡೀಸ್ಗೆ ನೀ ಪೇಯ್ನ್ ಬರ್ತಾ ಇದೆ. ಸೊ ಈ ಎನಟಾಮಿ ಹೇಗಿದೆ, ಈ ಪೇಯ್ನ್ ಯಾಕೆ ಬರುತ್ತೆ, ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದು. ಸೊ ಯೂಶ್ವಲಿ ನಮ್ಮ ದೇಹದ ಅತಿ ದೊಡ್ಡ ಮೂಳೆ ಅಂತ ಹೇಳಿದರೆ ಥೈಬೋನ್. ಇದನ್ನು ಫೀಮರ್ ಅಂತ ಕರೀತಾರೆ. ಹೀಗಿರುತ್ತೆ, ಇಲ್ಲಿಂದ ಈ ಕಾರ್ನರಿಂದ ಕನೆಕ್ಟ್ ಆಗಿ ಕೆಳಗಡೆಯಿಂದ ಮತ್ತೆ ನಮಗೆ 2 ಮೂಳೆಗಳು ಬರುತ್ತೆ. ಅದನ್ನು ಫಿಬಿಯಾ ಆ್ಯಂಡ್ ಟಿಬಿಯಾ ಅಂತ ಕರೀತಾರೆ. ಅದು ಈ ಥರ ಪ್ಲೇಸ್ ಆಗಿರುತ್ತೆ. ಸೊ ಈ ಥರ ಪ್ಲೇಸ್ ಆಗಿರೋ ಜಾಗದಲ್ಲಿ ಈ ಮೂಳೆಯ ಕೊನೆಯ ಭಾಗದಲ್ಲಿ ಒಂದು ಲೇಯರ್ ರಬ್ಬರ್ ಕುಷನ್ ಥರ ಇರುತ್ತೆ. ಅದನ್ನು ಕಾರ್ಟಿಲೈಸ್ ಅಂತ ಕರೀತಾರೆ. ಆ್ಯಂಡ್ ಕೆಳಗಡೆ ಇರುತ್ತೆ, ಅದನ್ನು ಮಿನಿಸ್ಕಸ್ ಅಂತ ಕರೀತಾರೆ. ಇವೆರಡರ ಮಧ್ಯದಲ್ಲಿ ಅದರ ಫ್ರಿಕ್ಷನ್, ಘರ್ಷಣೆ ಆಗಬಾರ್ದು ಅಂತ ಒಂದು ಫ್ಲೂಯಿಡ್ ಇರುತ್ತೆ. ಅದನ್ನು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರೀತಾರೆ. ಮತ್ತು ಅದರ ಎದುರುಗಡೆ ಪಟೇಲ ಬರುತ್ತೆ, ಅಂದರೆ ನಮ್ಮ ಮಂಡಿ ಚಿಕ್ಕು, ನೀ ಕ್ಯಾಪ್ ಬರುತ್ತೆ. ಸೊ ಇದು ನಮ್ಮ ಇಲ್ಲಿನ ಅನಟೋಮಿ ಆಗಿದೆ. ಅದರ ಮಧ್ಯದಲ್ಲಿ ಈ ಥರ ಲಿಗಮೆಂಟ್ಸ್ ಇರುತ್ತೆ, ACL ಮತ್ತು PCL ಅಂತ ಲಿಗಮೆಂಟ್ಸ್ ಇರುತ್ತೆ. ಈ ಲಿಗಮೆಂಟ್ಸ್ ಏನಂದರೆ ಬಂಡಿ ಥರ, ಅದು ಟೇರ್ ಆಗುತ್ತೆ, ಹರಿದೋಗುವಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಈ ಫ್ಲೂಯಿಡ್ ಒಂದು 60 ವರ್ಷ ಆಗ್ತಾ ಏನಾಗುತ್ತೆ, ವ್ಯಕ್ತಿಗಳಲ್ಲಿ ಆ ಫ್ಲೂಯಿಡ್ನ ಪ್ರೊಡಕ್ಷನ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಈ ಕಾರ್ಟಿಲೈಸ್ ಮತ್ತು ಮಿನಿಸ್ಕಸ್ ಮಧ್ಯೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಇದರಿಂದನೇ ನೀ ಪೇಯ್ನ್ ಬರುತ್ತೆ. ಯೂಶ್ವಲಿ ಅದು 60 ವಯಸ್ಸಿಗಿಂತ ಮೇಲ್ಪಟ್ಟಂಗೆ ಬರಬೇಕು ದೇಹದಲ್ಲಿ. ಆದರೆ ಇವಾಗ ಯಂಗ್ ಏಜ್ 40 ಕ್ರಾಸ್ ಆಗ್ತಾನೆ ಸ್ಟಾರ್ಟ್ ಆಗ್ತಾಯಿದೆ. ಇದಕ್ಕೆ ಯಾಕೆ ಅಂದೇಳಿ ಹೇಳಿದರೆ, ನಾವು ಏನು ಸ್ಕ್ವಾಟ್ ಮಾಡ್ತಾ ಇದ್ವಿ ಎವ್ರಿ ಡೇ, ನಾವು 1 ಸ್ಕ್ವಾಟ್ ಕೂಡ ಇವಾಗ ಮಾಡ್ತಾ ಇಲ್ಲ. ಇಟ್ ಈಸ್ ಸೆಡೆಂಟರಿ ಆಗಿಬಿಟ್ಟಿದೆ, ಐಡಿಯಲ್ ಆಗಿಬಿಟ್ಟಿದೆ ಇದು. ಅದಾದಮೇಲೆ ಮೇಜರ್ ಪಾರ್ಟ್ ಬಂದು ಎಲ್ಲರೂ ಡಾಕ್ಟರ್ ಹತ್ರ ಹೋದವಾಗ ಕ್ಯಾಲ್ಶಿಯಂ ವೈಟಮಿನ್ D3 ಕೊಡ್ತಾರೆ. ನಾವು ಅಂದ್ಕೊತೀವಿ ಕ್ಯಾಲ್ಶಿಯಂ ವೈಟಮಿನ್ D3 ನಮ್ಮ ದೇಹದಲ್ಲಿ ಕಡಿಮೆ ಇದೆ ಅಂತ. ರಿಯಾಲಿಟಿ ಅದಲ್ಲ. ನಮ್ಮ ಮಾಂಸಖಂಡಗಳೇನಿದೆ, ಮಾಂಸಖಂಡಗಳ ಕೆಲಸ ಬಂದು ಮೂಳೆಯನ್ನು ಹಿಡಿದಿಟ್ಕೊಳ್ಳೋದು. ಈ ಮಾಂಸಖಂಡಗಳು ವೀಕ್ ಆಗುತ್ತೆ. ಅದು ಲೇಡೀಸ್ ಅವರೇನು ಕಿಚನಲ್ಲಿ ಲಾಂಗ್ ಅವರ್ಸ್ ಆಫ್ ಸ್ಟ್ಯಾಂಡಿಂಗಲ್ಲಿರೋದ್ರಿಂದ ಆ ಮಾಂಸಖಂಡಗಳು ವೀಕ್ ಆದವಾಗ ಡಿಸ್ಪ್ಲೇಸ್ಮೆಂಟ್ಸ್ ಆಗುತ್ತೆ. ಈ ಡಿಸ್ಪ್ಲೇಸ್ಮೆಂಟ್ ಸ್ಟಾರ್ಟ್ ಆದವಾಗ ಈ ಕಂಪ್ರೆಷನ್ ಆಗುತ್ತೆ. ಈ ಕಂಪ್ರೆಷನ್ ಆಗಿ ಅವ್ರು ಮೆಟ್ಲು ಹತ್ತಬೇಕಾದ್ರೆ, ಕೆಳಗಡೆ ಇಡಬೇಕಾದ್ರೆ ಅವರಿಗೆ ನೀ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಎವ್ರಿ ಡೇ 10 to 15 ಸ್ಕ್ವಾಟ್ಸ್ ಮಾಡಬೇಕು ಅಷ್ಟೇ. ಸಿಂಪಲ್ ಆಗಿ ಈ ಕೂತು ಹೇಳ್ಬೇಕಷ್ಟೇ. ಇಂಡಿಯನ್ ಟಾಯ್ಲೆಟ್ ಬಸ್ಗೆ ತೆಗಿಬೇಕು. ಬಸ್ಗೆ ತೆಗಿಬೇಕು. ಕೂತ್ರೆ 1 ನಿಮಿಷ ಹೇಳ್ಬಾರ್ದು, ಹೀಗೆ ಕೂತ್ಕೊಂಡೇ ಇರಬೇಕು 1 ಮಿನಿಟ್. ಆಫ್ಟರ್ ದ್ಯಾಟ್ ಹೇಳ್ಬೇಕು. ಮೊದಲೇನಂತ ಹೇಳಿದರೆ, ನಾವು ಅಡುಗೆ ಮನೆಯಲ್ಲಿ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಕೂತ್ಕೊಂಡೇ ಮಾಡ್ತಾಯಿದ್ವಿ. ಅದಾದಮೇಲೆ ಮನೆ ಒರೆಸೋದು ಕೂಡ ಕೂತ್ಕೊಂಡೇ ಮಾಡ್ತಾಯಿದ್ವಿ. ನಾವು ಟಾಯ್ಲೆಟ್ ಯೂಸ್ ಮಾಡೋದು, ಇಂಡಿಯನ್ ಟಾಯ್ಲೆಟ್ ಕೂಡ ಕೂತ್ಕೊಂಡೇ ಮಾಡ್ತಾಯಿದ್ವಿ. ಇವಾಗ ಒಂದು ಸ್ಕ್ವಾಟ್ ಕೂಡ ನಾವು ಎವ್ರಿ ಡೇ ಪರ್ಪಸಲ್ಲಿ ಮಾಡಲ್ಲ. ಹಾಗಾಗಿ ಈ 100% ಫ್ಲೆಕ್ಸಿಬಿಲಿಟಿ ಹೋಗಿಬಿಟ್ಟಿದೆ. ಇದು ಒಂದು ರೀಸನ್. ಆದರೆ ಇನ್ನೊಂದು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್. ನಾವು ತಿನ್ನುವ ಆಹಾರದಲ್ಲಿ ಆ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ, ಇದಿದೆ. ಮತ್ತೊಂದು ಹಾರ್ಮೋನಲ್ ಕಂಡೀಷನ್ಸ್ ಇರುತ್ತೆ. ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಕೆಲವರಿಗೆ ಅರ್ಲಿ ಸ್ಟೇಜಲ್ಲಿ ಮೆನಪೋಸ್ ಎಲ್ಲ ಸ್ಟಾಪ್ ಆಗುತ್ತೆ. ಅದಾದಮೇಲೆ ಜೆಂಟ್ಸಲ್ಲಾದರೆ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ. ಸೊ ಇದಾದವಾಗ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಕೂಡ ಅದಾಗುತ್ತೆ. ಮತ್ತು ವೈಟಮಿನ್ D ಡಿಫಿಷಿಯನ್ಸಿ ದೇಹದಲ್ಲಿ ಆಯ್ತಂದರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಡಾಕ್ಟ್ರ್ ಯಾವಾಗಲೂ ನಮ್ಮ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಕ್ಯಾಲ್ಶಿಯಂ ಜೊತೆ ಯಾವಾಗಲೂ ವೈಟಮಿನ್ D3 ಕೊಟ್ಟೇ ಇರ್ತಾರೆ. ನಾವೀಗ ಇಷ್ಟೂ ಜನ ಹೋಗಿ ಇವತ್ತಿಗೆ ಬ್ಲಡ್ ಚೆಕಪ್ ಮಾಡ್ಕೊಂಬಂದರೆ ನಮ್ಮೆಲ್ಲರದ್ದು ಡಿಫಿಷಿಯನ್ಸಿ ಹೈಯೆಸ್ಟ್ ಇರೋದು ವೈಟಮಿನ್ D ವೈಟಮಿನ್ D ಡಿಫಿಷಿಯನ್ಸಿ ಇರುತ್ತೆ, B12 ಡಿಫಿಷಿಯನ್ಸಿ ಇರುತ್ತೆ. ಇದೆಲ್ಲದೂ ಡಿಫಿಷಿಯನ್ಸಿ ಆದಾಗ ಫಸ್ಟ್ ನಿಮಗೆ ಕಾಣಿಸೋದೇ ನೀ ಪೇಯ್ನ್ ಇರುತ್ತೆ. ಇದನ್ನು ಆರ್ಥರೈಟಿಸ್ ಅಂತ ಕರೀತಾರೆ. ಇದನ್ನು ಅರ್ಲಿ ಸ್ಟೇಜಸ್ಸಲ್ಲಿ ಗ್ರೇಡ್ 1 ಗ್ರೇಡ್ 2 ಅಲ್ಲಿ ಇರಬೇಕಾದ್ರೆ ಅದನ್ನು ರಿವರ್ಸ್ ಮಾಡ್ಕೋಬೋದು. ಒನ್ಸ್ ಇಟ್ ಕ್ರಾಸಸ್ ಗ್ರೇಡ್ 2 ಇಂದ ಗ್ರೇಡ್ 3 ಹೋದರೆ ದೆರ್ ಈಸ್ ನೋ ಕಮಿಂಗ್ ಬ್ಯಾಕ್. ಏನು ಆಪ್ಷನ್ ಅಂತ ಹೇಳಿದರೆ, ನೀ ರಿಪ್ಲೇಸ್ಮೆಂಟ್ ಈಸ್ ದ ಓನ್ಲಿ ಆಪ್ಷನ್. ನೀ ರಿಪ್ಲೇಸ್ಮೆಂಟ್ ಏನಂತ ಹೇಳಿದರೆ, ಇವಾಗ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್ ಸೋ ಮಚ್, ತುಂಬ ಚೆನ್ನಾಗಾಗಿದೆ, ತುಂಬ ಸಕ್ಸಸ್ ರೇಷಿಯೋ ಇದೆ. ಆದರೆ ನಾವು ಮಾಡ್ಕೊಬೇಕಾಗಿರೋದು 60 ಅಬವ್ ಅಲ್ಲಿ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಅದರ ವ್ಯಾಲಿಡಿಟಿ 10-12 ಇಯರ್ಸ್ ಅಷ್ಟೇ ಇರೋದ್ರಿಂದ ನಿಮಗೆ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಅದು ನಿಮಗೆ 100% ರಿಕವರ್ ಅಂತಲ್ಲ. ಕೆಳಗಡೆ ಕೂತ್ಕೊಳ್ಳೋದು, ಜಾಸ್ತಿ ಸ್ಟೆಪ್ಸ್ ಹತ್ತೋದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಬಟ್ ನಿಮ್ಗೆ ಏನು ಆ ಪೇಯ್ನ್ ಎಲ್ಲ ಬರುತ್ತೆ, ದಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಮ್ಯಾನೇಜ್ ಮಾಡುತ್ತೆ. ಅದಾದಮೇಲೆ ಇದನ್ನು ಬರೋದಕ್ಕಿಂತ ಅರ್ಲಿ ಸ್ಟೇಜಸಲ್ಲಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ಒಂದು 15 ಡೇಸ್ ಆಫ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಆಮೇಲೆ ಒಂದು 2 ತಿಂಗಳು 3 ತಿಂಗಳು ಬಿಟ್ಬಿಡೋದು, ನೆಕ್ಸ್ಟ್ ಸಪ್ಲಿಮೆಂಟ್ಸ್ ತಗೊಳ್ಳೋದು. ಮತ್ತು ನಮ್ಮ ಲೋವರ್ ಬಾಡಿ ವೆರಿ ಮಚ್ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಹ್ಯಾಮ್ಸ್ಟ್ರಿಂಗ್ ಅಂತ ಒಂದಿದೆ, ಆ್ಯಂಡ್ ದ ಗ್ಲೂಟ್ ಆ್ಯಂಡ್ ದ ಕ್ವಾಡ್. ಈ ಮಸಲ್ಸನ್ನು ಸ್ಟ್ರೆಂತ್ನಿಂಗ್ ಆಗಿ ಇಟ್ಕೋಬೇಕು. ಈ ಮಸಲ್ನ ಸ್ಟ್ರೆಂತ್ನಿಂಗ್ ಆಗಿ ಇಟ್ಕೊಂಡ್ರೆ ಇದು ಆಟೋಮೆಟಿಕ್ಲಿ ಸ್ಟ್ರೆಂತ್ ಆಗುತ್ತೆ. ಆ್ಯಂಡ್ ದಿಸ್ ಕಾಫ್ ರೈಸ್, ಈ ಎಕ್ಸಸೈಸ್. ಆದರೆ ನಾವು ಲೋವರ್ ಬಾಡಿ ಮೇಲೆ ಜಾಸ್ತಿ ಪ್ರೆಷರ್ ಕೊಡದೇ ಇರೋದ್ರಿಂದ ಬರೀ ಅದನ್ನು ಯುಟಿಲೈಸ್ ಮಾತ್ರ ಮಾಡ್ಕೊತಾ ಇದ್ದೀವಿ. ಆಗದೇ ಇರೋದ್ರಿಂದ ಈ ಪ್ರಾಬ್ಲಮ್ಗಳು ಈಗ ಜಾಸ್ತಿ ಬರ್ತಾ ಇದೆ. ಇದು ಆರ್ಥರೈಟಿಸ್. ಆದರೆ ಇವಾಗ ಲೇಟೆಸ್ಟ್ ಆಗಿ ಇನ್ನೊಂದು ಪ್ರಾಬ್ಲಮ್ ತುಂಬ ಜನಕ್ಕೆ ಕಾಣ್ತಾ ಇದೆ. ಇಲ್ಲಿಂದ ಫೀಮರ್ ಇದೆಯಲ್ಲ, ಈ ಫೀಮರ್ ಹೋಗಿ ನಮ್ಮ ಪೆಲ್ವಿಕಲ್ ಕನೆಕ್ಟ್ ಆಗಿ ಇಲ್ಲೊಂದು ಬಾಲ್ ಜಾಯಿಂಟ್ಸ್ ಬರುತ್ತೆ. ಇವಾಗ ಪ್ರಾಬ್ಲಮ್ ಏನಾಗ್ತದೆ, ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ, AVN ಅಂತ. ಈಗ ತುಂಬ ಸಾಕಷ್ಟು ಜನಕ್ಕೆ ಕಾಯ್ತದೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಆ ಬಾಲ್ ಜಾಯಿಂಟ್ ಇದೆಯಲ್ಲ,
ಅದನ್ನೇ ಇನ್ಫ್ಲಮೇಷನ್ ಆಗಿಬಿಟ್ಟು ಅಲ್ಲೇ ಕ್ರ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ ತುಂಬ ಜನಕ್ಕೆ. ಇದಾದವರೆಲ್ಲ ಕಂಪ್ಲೀಟ್ಲಿ ಲಿಂಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆಲ್ಲ ದೆರ್ ಇಸ್ ನೋ ಮೆಡಿಕೇಶನ್, ಅದರಿಂದ ಕವರ್ ಮಾಡೋಕ್ಕಾಗಲ್ಲ. ಅದು ಇವಾಗ ಅದರಿಂದೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ನಮ್ಮ ಲೈಫ್ ಸ್ಟೈಲನ್ನು, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಚೇಂಜ್ ಮಾಡಬೇಕು. ಸೊ ಕಂಪ್ಯಾನಿಯೋ ಇದಕ್ಕೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದರೆ, ಕಂಪ್ಯಾನಿಯೋ ಮಾಡುವಂಥದ್ದು ಬ್ಲಡ್ ಸರ್ಕ್ಯುಲೇಷನ್, ಮಸಲ್ ಸ್ಟ್ರೆಂಥನಿಂಗ್ ಆ್ಯಂಡ್ ಪೇಯ್ನ್ ಮ್ಯಾನೇಜ್ಮೆಂಟ್. ಯಾವಾಗ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಇದು ಆಟೋಮೆಟಿಕ್ಕಾಗಿ ಹೀಲಿಂಗ್ ಪ್ರೊಸೆಸ್ ಆಗುತ್ತೆ. ಅಂದರೆ ಡೈರೆಕ್ಟ್ ಅಲ್ಲ, ಇಟ್ ಇಸ್ ಇಂಡೈರೆಕ್ಟ್. ಅದಾದಮೇಲೆ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾತ್ರ 100% ನಮ್ಮ ಇದರಿಂದ ಮಾಡ್ಕೋಬೋದು. ಯಾವಾಗ ದೇಹದಲ್ಲಿ ಪೇಯ್ನ್ ಮ್ಯಾನೇಜ್ಮೆಂಟ್ ಕಡಿಮೆ ಆಗುತ್ತೆ, ಅಂದರೆ ಪೇಯ್ನ್ ಕಡಿಮೆ ಆಗುತ್ತೆ, ಹೀಲಿಂಗ್ ಪ್ರೊಸೆಸ್ ಆಲ್ವೇಸ್ ಬಿಗಿನ್ಸ್. ಇದು ರೂಲ್ಸ್. ಆದರೆ ಆಲ್ರೆಡಿ ನಾವು ಗ್ರೇಡ್ 2 ಕ್ರಾಸ್ ಆಗಿ ಮುಂದೆ ಹೋಗಿದರೆ ಅದನ್ನು ರಿವರ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ದಯವಿಟ್ಟು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ. ಮೂವಿಂಗಲ್ಲಿರಿ. ಸೆಡೆಂಟರಿಯಾಗಿ ಒಂದೇ ಕಡೆ ಕೂತ್ಕೊಳ್ಳೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮೂವಿಂಗ್ ಮಾಡಬೇಕು, ಬಸ್ಗೆ ತೆಗಿಬೇಕು, ಬಸ್ಗೆ ಹೊಡಿಬೇಕು. ವೆರಿ ಇಂಪಾರ್ಟೆಂಟ್. ಸ್ಕ್ವಾಟ್ ಮಾಡಲೇಬೇಕು. ಅದಕ್ಕೆ ದೇವರ ಮುಂದೆ ಯಾವಾಗಲೂ ಬಸ್ಗೆ ಹೊಡೆಯುವಂಥ ಒಂದು ಕ್ರಿಯೆಯನ್ನು ಮಾಡ್ತಾರೆ ಎಲ್ಲರೂ. ಧನ್ಯವಾದಗಳು.